ಸುಧತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಮವಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇದೆ ಮುದ್ದಿಲ್ಲ ಸ್ವಲ್ಪ ಇದೆ ಆದಿತ್ಯ ಮಠ ಎಲ್ಲ ಅರ್ಥವನ್ನು ಹೇಳಿದರು. ರತಿರೂಪಂ ಪರಂಜ್ಯೋತಿ ಅನಾದೇಹೇ ಕೇಶವಶ್ಯಯತೆ ತತ್ಪ್ರಸಾದೇನ ಪಶ್ಯಂತಿ ಹೃದಿ ವಾಸಾತ್ ರತಿಪ್ರದಂ. ದೇವರಿಗೆ ಏನು ಹೆಸರಿದೆ ಗೊತ್ತಾ? ಅತ್ಯಂತ ರತಿರೂಪ, ಅತಿ ಸುಂದರವಾದ ರೂಪ ಅಂತಂತ. ಅದು ಜ್ಯೋತಿ, ಪಂಥ ಜ್ಯೋತಿ, ಪರಂಜ್ಯೋತಿ ಅನಾದೇಹೇ ಕೇಶವಶ್ಯತೆ. ಪರಮಾತ್ಮ ಎಲ್ಲ ರೂಪಗಳು ಕೂಡ ಅತ್ಯಂತ ಸಾಕ್ಷಾನ್ ಮನ್ಮಥ ಮನ್ಮಥಃ. ಯತ್ಪೂರ್ಣಂ ತತ್ಪ್ರಸಾದೇನ ಪಶ್ಯಂತಿ ಹೃದಿ ವ್ಯಾಸಾತ್ ಹೃದಿ ವಾಸಾತ್. ಅವ್ರಲ್ಲಿ ಏನ್ ಬಂದಿತ್ತು? ವಾಪಸ್ ಬಂತು ವಾಸರಾತ ಬಂದಿತ್ತು. ದೇವರು ವಾಸ ಮಾಡೋರು ಎಲ್ಲಿ? ಹೃದಯದಲ್ಲೇ ವಾಸ ಮಾಡ್ತಾ ಇದ್ರು. ಆದ್ರಿಂದ ಬಿಂಬರೂಪಿ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ಮೈಮಾರ್ಕ್ ಬಿಡ್ತಾರಂದ್ರೆ ಹೊರಗಡೆ ಏನಾದ್ರೂ ಗೊತ್ತಾಗಲ್ಲ. ಯಾಕೆ ಅದಕ್ಕಿಂತ ಒಳ್ಳೆ ನೋಡ್ತಿದ್ದ. ಈ ಟಿವಿ ನೋಡ್ತಿರ್ಬೇಕಾದ್ರೆ ಹೊರಗಿನ ಕೆಲ್ಸೋದಿಲ್ಲ. ಹಾಗೆ ಪಾಠ ಪ್ರವಚನ ತೊಂದರೆ ಆಫ್ ಮಾಡ್ಬಿಡ್ತಾರೆ. ಟಿವಿ ನೋಡಕ್ಕೆ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಎಷ್ಟು ಗಮನ ಕೊಡ್ತಾರೆ ಅಂದ್ರೆ ಅದು ಮೀರಿನ ಅರ್ಥ ಮಾಡ್ಕೊತಾರೆ. ಅಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ರೆ ಹೊರಗೇನ ಇದು ಒತ್ತು ಕೂಡ ಆಗ. ಹಿಂದೆ ಹೇಳಿದ್ದೆ ನಾನು, ಮೈಸೂರು ಹಾಸ್ಟೆಲ್ ಇದ್ದ ಕಾಲಕ್ಕೆಲ್ಲ ಪರೀಕ್ಷೆ ಕಾಲಕ್ಕೆ ಇದು ಖಾಲಿ ಇರುತ್ತಲ್ಲ, ಪಾಪ ಮದುವೆ ಕೊಟ್ಬೋದು. ನಾವು ಇಂಜಿನಿಯರಿಂಗ್ ಕೋರ್ಸ್ ಬುಯ್ತಿದ್ದಿಲ್ಲ. ಶುರುವಾಗದೆ ಮುಗಿದ ಮೇಲೆ 15-20 ತಿಂಗಳ ಪರೀಕ್ಷೆ, ಪ್ರಾಕ್ಟಿಕಲ್ಸ್ ಆಗ್ಬೋದು ತಿಂಗಳಾಗ್ಬಿಡೋದು. ಆಗ ಇರ್ತೀವಿ, ಒಂದು ಇಬ್ಬರು 3 ಜನ ಇರ್ತಿದ್ದೆ, ಅಷ್ಟು 2 ಜನ ಇರ್ತಿದ್ರು. ಅವ್ರಿಗೋಸ್ಕರ ಬಿಡ್ಲಕ್ಕೆ ಆಗ್ತಿರ್ಲಿಲ್ಲ. ಒಂದು ರೂಮ್ ಯಾರು ಕೊಟ್ಬಿಡೋರು. ಅದು ಸರಿ ಹೋಯ್ತು. ಅಲ್ಲಿ ಊಟನೂ ಇಲ್ಲ, ಊಟದ ವ್ಯವಸ್ಥೆನೇ ಇಲ್ಲ. 3 ಜನಕ್ಕೆ ಯಾರು ಅಡಿಗೆ ಮಾಡ್ತಾರೆ. ಹೀಗಾಗಿ ಅದು ಹೊರಗೆ ಭಯಂಕರ ಗಲಾಟೆ. ಆದ್ರೆ ನೆನಪಿರ್ಲಿ, ಅನಿಸೋದೇ ಇಲ್ಲ ಆ ಕಡೆ ಗಲಾಟೆ ಹೋಗೋದು. ಯಾಕೆ ಇಲ್ಲಿ ಓದ್ತಾ ಇದ್ದಾರೆ ಅವನು. ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ತಾನು ಓದೋಕೆ ತಾನು ಪಾಸ್ ಆಗ್ಬೇಕು. ಆ ಕಡೆ ಗಮನನೇ ಬರೋದು. ಇದು ಅರ್ಥ ಮಾಡ್ಕೊಂಡು ಮೈ ಮರೆತು ಬಿಡ್ತಾರೆ. ಅದಕ್ಕೆ ಭಾಗವತ ದೃಷ್ಟಾಂತ ಕೊಟ್ಟಿದ್ದಾರೆ. ಗೊತ್ತ ನೆನಪಿದೆ ಯಾವ್ದಾರ ಅಂತ? ಭಾಗವತ ದೃಷ್ಟಾಂತ ಕೊಡ್ತಾರೆ. 24ರಲ್ಲಿ ಒಂದು ಯಾವ್ದದ ಯಾತಾತ ಯಾರಾತ ಯಾರು ಬಾಣ ಬಡಗಿ ಕೇರ್ಫುಲ್ ಬಾಣ ಮಾಡ್ತಾ ಇದ್ದ. ಪಕ್ಕದ ಯಾರು ನೋಡ್ತಾನೆ ಇಲ್ಲ. ದೊಡ್ಡ ರಾಜ ಹೋದ್ರು ನೋಡೋದಲ್ಲಿ, ಯಾರು ಹೋದ್ರು ನೋಡೋದಲ್ಲಿ. ಯಾಕಂದ್ರೆ ಇನ್ವಾಲ್ವ್ಮೆಂಟ್ ಇದೆ ಅದ್ರೊಳಗೆ. ಅರ್ಥ ಆಯ್ತಾ? ಈ ದೂರದೃಷ್ಟ ಅಂತ ಬೇಡ, ಮೊಬೈಲ್ ನೋಡ್ಯಾರ ಸಾಕ. ಯಾರು ಹೋಗ್ತಾರೆ ತೋಡ ಎಲ್ಲ ಇದು ಅಂತ ಹೋಗ್ಬಿಡಕ್ಕೆ. ಯಾಕಂದ್ರೆ ಅವ್ರಿಗೆ ಇದೇ ಇಲ್ಲ. ಆ ಕಡೆ ಮೈ ಮರೆತು ಬಿಟ್ಟದೆ. ಏನ್ ಹೇಳ್ತಾರೆ ಏನ್ ಕೇಳ್ತಾರೆ ಜ್ಞಾನನೇ ಇರೋದಿಲ್ಲ. ಲೌಕಿಕದಲ್ಲಿ ನಮಗೊಂದು ಮೊಬೈಲ್ ಒಂದು ಅನುಕೂಲ ಏನಾಗಿದೆ ಅಂದ್ರೆ ಯಾರು ಮೈ ಮರೀತಾರೆ ಎಂಬುದು ಅರ್ಥ ಆಗಿದೆ. ನಮ್ಮ ಹ್ಯಾಕ್ ಸಾಧ್ಯ ಬರಲಿಕ್ಕೆ ಅಂತ ಕೇಳಿದ್ರೆ ಇವ್ರು ಎಷ್ಟು ಸಾಧ್ಯ ಆಗಿದೆ. ಎಷ್ಟು ಬಿಟ್ಟು ಗೊತ್ತಾ ನಿಮಗೆ? ಯಾರು ಮಕ್ಕಳು ಬಿಟ್ಟು ಹೋಗಿದ್ರೆ ನೆನ್ಸ್ಕೊಂಡ್ ಬರೋದು ಬಸ್ ಸ್ಟ್ಯಾಂಡ್ ಬರೋದಿಲ್ಲ. ಮೊಬೈಲ್ ಬಿಟ್ಟು ಬೋರ್ಡ್ ತಕ್ಷಣ ಓಡಿ ಬರ್ತಾರೆ. ಅಷ್ಟು ಜ್ಞಾನ ಬಿಟ್ಟಿರ್ಲಕ್ಕೆ ಸಾಧ್ಯ ಇಲ್ಲ. ತೊರೆದು ಜೀವಿಸಬಹುದು ಆಪ್ಷನ್ ಕೊಟ್ರೆ ಅದಕ್ಕೆ ಮಾಡೋದು. ಆ ಸ್ಥಿತಿಯಲ್ಲಿ ಆದಷ್ಟು ನಮ್ಗೆ ಅರ್ಥ ಆಗುತ್ತೆ. ಅದು ಒಳ್ಳೆ ಉದ್ಧಾರ ಮಾಡುತ್ತೆ, ಅದು ನಾಶ ಆಗುತ್ತೆ ಅಷ್ಟೇ. ದೇವರು ಹಾಗಿದ್ದಾನೆ. ಯತ್ಪೂರ್ಣಂ ಆದ್ರೆ ನೋಡೋ ಸುಲಭ ಅಲ್ಲ. ಒಳಗೆ ಇದ್ದಾನೆ. ಯೋಚನೆ ಮಾಡಿ, ದೇವರು ಒಳಗಿದ್ದಾನೆ ಕಾಣೋದಿಲ್ಲ. ಯಾತ ಕಾಣೋದಿಲ್ಲ? ಆಜ್ಞೆ ಮಾಡ್ತಾರಲ್ಲ. ರೋಗ ಇದೆ ಗೊತ್ತಾಗತ್ತೆ ಅವನಿಗೆ. ರೋಗ ಎಲ್ಲಿದೆ? ಒಳಗೆ ಇದೆ. ಇಲ್ಲಿ 4th ಸ್ಟೇಜ್ ಯಾಕೆ ಹೋಗ್ತಿತ್ತು? ಅದು ಯಾಕೆ ಗೊತ್ತಾಗ್ತಿಲ್ಲ. ಮತ್ತೆ ಅದು ಗೊತ್ತಾಗಲಿಕ್ಕೂ ಡಾಕ್ಟ್ರಿಗೆ ಕಷ್ಟ ಗೊತ್ತಾಗೋದಿಲ್ಲ. ಟೆಸ್ಟ್ ಕಳಿಸಿ ರೋಗಗಳಿಗೆ ಗೊತ್ತಾಗ್ಬೇಕು. ನಮ್ಮ ದೇಹದೊಳಗೆ ರೋಗ ನಮಗೆ ಹೇಗೆ ಗೊತ್ತಾಗೋದಿಲ್ಲ ಅಂದ್ಮೇಲೆ ರೋಗ ಪರಿಹಾರ ಮಾಡೋ ದೇವ್ರು ಹೇಗೆ ಕಾಣಿಸ್ತಾನೆ? ಇದು ಅಷ್ಟು ಸೂಕ್ಷ್ಮ ಅಲ್ಲ. ಇದು ಇದಕ್ಕಿಂತ ಅನಂತಪಟ್ಟು ಸೂಕ್ಷ್ಮ ಪರಮಾತ್ಮ. ಅಂತವ್ರು ಹೇಗೆ ಕಾಣಿಸ್ತಾರೆ? ಕಾಣೋ ಸಾಧ್ಯತೆ ಇಲ್ಲ. ನಮ್ಮದೇ ಅಂತ ಪ್ರಶ್ನೆಗಳನ್ನ ಬೆಳಾಷ್ಟೇ ಮಾಡೋದು. ಯಾಕೆ ಕಾಣಿಸೋದಿಲ್ಲ? ಅದ್ರಿಂದ ಇಲ್ಲ. ತದುಕಾಖ್ಯಂ ಇದಾಯ್ತು ಅಲ್ಲ, ತದ್ ಉದಾಖ್ಯಂ. ಆ ರೂಪಕ್ಕೆ ಏನಂತ ಕರೀತಾರೆ ಗೊತ್ತಾ? ಯತ್ಪೂರ್ಣಂ ಸರ್ವದಾ ಭಾವಿ ವೈಕುಂಠೇ ಪರತೋ ದಿವಃ ತದುದಾಖ್ಯಂ ಪ್ರಪಶ್ಯಂತೋ ನಿರ್ಗತ್ಯ ತಮಸೋ ವಯಂ. ದೇವರಿಗೆ ಉದ ಅಂತ ಹೇಳಿದ್ರೆ ಎಲ್ಲದರ ಮೇಲಿದ್ದಾನೆ ಪರಮಾತ್ಮ. ಯಾವುದದು? ಎಲ್ಲಾ ಲೋಕಗಳ ಮೇಲೆ ವೈಕುಂಠದಲ್ಲಿ ಪರತೋ ದಿವಹ ಅವೋ ಅದ್ರ ಮೇಲಿದ್ದಾನೆ. ಅದು ಪರಮಾತ್ಮ ಉದ ಅಂತ ಕರೀತಾರೆ. ಉದ ಅತ್ಯಂತ ಉತ್ಕೃಷ್ಟವಾದಲ್ಲಿದ್ದಾನೆ. ಪಶ್ಯಂತಹ ನಿರ್ಗತ್ಯ ತಮಸೋ ವಯಂ. ಅದನ್ನ ಅಂತ ಪರಮಾತ್ಮನ ಕಂಡಾಗ ತಮಸಃ ನಿರ್ಗತ್ಯ, ತಮಸ್ಸಿನಿಂದ ದಾಟಿ ಹೋಗ್ತಾರೆ. ಸೂರ್ಯ ಬಂದಷ್ಟ ಕತ್ಲೆ ಹಾಗೆ ಹೋಗ್ಬಿಡುತ್ತೋ, ಕತ್ಲೆ ಹೋಗ್ಬಿಡುತ್ತೆ. ನಮ್ಮ ಕತ್ಲೆ ಎಲ್ಲೆಲ್ಲೋ ಬೆಳಕಿದೆ, ಉಪಯೋಗ ಇಲ್ಲ. ನಮ್ಮ ಸ್ವರೂಪದ ಬಗ್ಗೆ ಬೆಳಕಿಲ್ಲ.
ದೇವ್ರ ಬಗ್ಗೆನೂ ಬೆಳಕಿಲ್ಲ. ಉಳಿದ ಕಡೆ ಏನಾಗಿದೆ, ಇವತ್ತು ಸಾಮಾನ್ಯ ಸಾಯಂಕಾಲ ಬೆಡ್ ಲೈಟ್ ಹಾಕೊಂಡಿರ್ತಾರೆ, ಬೆಡ್ ಲ್ಯಾಂಪ್ ಇರುತ್ತಲ್ಲ, ಆ ಲೈಟ್ ಓದೋರಿಗೆ ಸಾಲದು, ಓದೋರಿಗೆ ಸಾಕಾಗೋದಿಲ್ಲ. ಇವತ್ತು ನಾವು ಬೆಳಕು ಯಾವುದು ಕೂಡ ಇದಕ್ಕೆ ಸಾಕಾಗೋದಿಲ್ಲ. ಲೌಕಿಕದ ಯಾವ ಜ್ಞಾನ ಕೂಡ ದೇವ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಜ್ಞಾನಕ್ಕೆ ಶಾಸ್ತ್ರಕ್ಕೆ ಗೊತ್ತಾಯ್ತಾ. ನಮ್ಮ ಬೆಳಗ್ಗೆ ವಿದ್ಯೆ ಬೇಕಾಗ್ತಿದೆ, ಅದೇ ಆಗ್ಬೇಕು ಅಂತ ಕೇಳ್ತಾರಲ್ಲ, ಆ ವಿದ್ಯೆ ಲಿಮಿಟೇಷನ್ ನೋಡ್ಬೇಕು. ಒಬ್ಬ ಇಂಜಿನಿಯರಿಗೆ ವೈದ್ಯಶಾಸ್ತ್ರ ಗೊತ್ತಿಲ್ಲ, ಆ ಬೆಳಕಿಲ್ಲ, ಈ ಬೆಳಕು ಮಾತ್ರ ಇರೋದು. ಸೊ ಅಧ್ಯಾತ್ಮದ ಬೆಳಕು ಅಂದ್ರೆ ಟೋಟಲ್ಲಿ ನಮ್ಮ ಸ್ವರೂಪನೂ ಗೊತ್ತಾಗತ್ತೆ, ದೇವರ ಸ್ವರೂಪನೂ ಗೊತ್ತಾಗೋದ್ರಿಂದ ಆಗ ನಮಗೆ ನಿಜವಾದ ಆನಂದ ಸಿಗುತ್ತೆ. ಜ್ಯೋತಿರಾನಂದ ಸದ್ರೂಪಂ ಉತ್ತಮೋತ್ತಮ ಅದರಲ್ಲೂ ಕೂಡ ಜ್ಯೋತಿ ಪರಮಾತ್ಮ ಜ್ಯೋತಿ, ಆನಂದ ರಸರೂಪನಾದವನು, ಆನಂದ ಸದ್ರೂಪನಾದವನು, ಉತ್ತಮ ಅತ್ಯುತ್ತಮನಾಗಿದ್ದಾನೆ ಪರಮಾತ್ಮ. ಸರ್ವೋತ್ತಮ ಶಬ್ದಕ್ಕೆ ಉತ್ತಮ ಸುತ್ತಮಂ ಅಂತ ಹೇಳಿ. ದೇವಾನಾಂ ದೈವತಂ ಸಾಕ್ಷಾತ್ ಸೂರ್ಯಪ್ರಾಪ್ಯಂ ಪರಂಪದಂ. ದೇವಾನಾಂ ದೈವತಂ, ದೇವತೆಗಳಿಗೂ ದೇವರಾಗಿರತಕ್ಕಂಥವ್ರು. ಸೂರ್ಯಪ್ರಾಪ್ಯ, ಜ್ಞಾನಿಗಳಿಗೆ ಮಾತ್ರ ಸಿಗ್ತಾರೆ. ಇವತ್ತು ಜ್ಞಾನಿಗಳಿಗೆ ಮಾತ್ರ ಸಿಗ್ತಾರೆ ನಮ್ಗೆ ಅರ್ಥ ಆಗುತ್ತೆ. ಪ್ಲಂಬರಿಗೆ ಆ ವಿಷಯ ಅವನಿಗೆ ಗೊತ್ತು, ಇವನಿಗೆ ಈ ವಿಷಯ ಗೊತ್ತು. ಜ್ಞಾನಿಗಳಿಗೆ ಎಲ್ಲ ದೇವರೇ ಗೊತ್ತು. ನಿಮ್ಗೆಲ್ಲ ಗೊತ್ತು, ದೇವ್ರು ಗೊತ್ತಾಗಿಲ್ಲ. ದೇವರನ್ನು ಗೊತ್ತಾದ್ರೆ ಎಲ್ಲ ಗೊತ್ತಾದ ಕರೆಕ. ದೇವಾನಾಂ ದೈವ ಪ್ರಾಪ್ತಾಸ್ಮ ವಾಸುದೇವಾಖ್ಯಂ ಮಿತಿ ಮಂತ್ರದ ಅಂತ ವಾಸುದೇವನ ಹತ್ರ ನಾವು ಬಂದಿದ್ದೇವೆ ಅಂತೇಳಿ ಮಂತ್ರ ಕಂಡಂತ ವಿಷಯ ಹೇಳ್ತಾ ಇದ್ದಾರೆ ಅಂತ ಅದು ಭಾಷೆ ಬರೀತಾರೆ. ಇತಿ ನಾರಾಯಣೀಯೇ. ಅದು ಮುಗಿತು. ನಾಳೆ ದಿವಸ ಮುಂದಿನ ಭಾಗ ಮನಸ್ಸಂಸ್ತಯೋ ದೇವ ಸಾಕ್ಷಾತ್ ನಾರಾಯಣ. ಪರಮಾತ್ಮ ನಾರಾಯಣ ರೂಪದಲ್ಲಿ ಮನಸ್ಸಿನೊಳಗಿದ್ದಾನೆ. ಸಯೇವ ಆಕಾಶ ಸಂಸ್ಥಶ್ಚ ಆಸವಂತಾತ್ ಪ್ರಕಾಶ. ಪರಮಾತ್ಮ ಆಕಾಶದೊಳಗಿದ್ದಾನೆ. ಆಕಾಶ ನಮಗೆ ಅರ್ಥ ಆಗುತ್ತೆ. ಆಕಾಶತೆ ಇತಿ ಆಕಾಶ ಅಂದ್ರೆ ಸಮ್ಯಕ್ ಪ್ರಕಾಶತೆ ಅಂತ ಕರೀತಾರೆ. ದೇವರ ಸ್ವಭಾವ ಅನಂತ ಸೂರ್ಯ ಪ್ರಕಾಶ ಪರಮಾತ್ಮನ. ಆದ್ರೆ ನೋಡೋದಕ್ಕೆ ನಮ್ಮ ಕಣ್ಣಿಲ್ದವನಿಗೆ ಯಾವ ಸೂರ್ಯನೇ ಕಾಣೋದಿಲ್ಲ. ಹೇಗೋ ಅಜ್ಞಾನಿಗಳಿಗೆ ದೇವರು ಕಾಣೋದಿಲ್ಲ, ಪ್ರಕಾಶ ಇದ್ರೂ ಕೂಡ. ವಾಸುದೇವಾದಿ ಭೇದೇನ ವಾಗಾದಿಷು ಸಂಸ್ಥಿತ ಮನನಾನ್ ಮನ ಆಕಾಶ ಆಸಮಂತಾತ್ ಪ್ರಕಾಶನಾತ್ ವಾಸುದೇವಾದಿ ಭೇದೇನ ಸ ವಾಗಾದಿಷು ಸಂಸ್ಥಿತ. ವಾಸುದೇವಾದಿ ರೂಪದಿಂದ ವಾಕ್ ಮೊದಲಾದವುಗಳೊಳಗೆ ಪರಮಾತ್ಮ ಇದ್ದಾನೆ. ಅಜ್ಞಾದಿಷು ಚ ತನ್ನಾಮ ವಾಗಾದಿಸ್ಥ ಸಯೇವ. ಅಜ್ಞಾದಿಗಳಲ್ಲಿ ಅಗ್ನಿನಾಮಕನಾಗಿದ್ದಾನೆ, ವಾಗಾದಿಗಳು ವಾಗ್ನಾಮಕನಾಗಿದ್ದಾನೆ. ಏವಂ ವಿದ್ವಾಂತಮೀಶೆ ಅಜ್ಞಾದಿಸ್ಥೈ ಸಹೇವೇಶೋ ಭಾತಿ ದುಷ್ಟಾನ್ ತಪತ್ಯ. ಅಜ್ಞಾದಿಸ್ಥೈ ಇರ್ತಕ್ಕಂಥ ರೂಪಗಳಿಂದ ಕಡಿತಾನೆ. ಅದು ದುಷ್ಟರನ್ನ ತಾಪ ಉಂಟು ಮಾಡ್ತಾನೆ, ದುಷ್ಟರಿಗೆ ತಾಪ ಕೊಡ್ತಾನೆ. ಏವಂ ವಿದ್ವಾಂಸ. ಅದಕ್ಕೆ ಪ್ರಹ್ಲಾದ ದುಷ್ಟನಲ್ಲ, ಹಿರಣ್ಯಕಶಿಪು ಬೆಂಕಿ ಹೆಚ್ಚು ಏನಾಗ್ಲಿ, ಯಾಕೆ ದುಷ್ಟನಲ್ಲ, ಅದ ದೇವರು ಕಾಪಾಡ್ತಾನೆ. ಏವಂ ವಿದ್ವಾಂತಮೀಶೇಷಂ ಯಶೋಜ್ಞಾನ ಸುಧಾತ್ಮತಾಂ ಕೀರ್ತಿಂಚ ಬ್ರಹ್ಮ ಸಂಪ್ರಾಪ್ತ್ಯ ವರತಾಂ ಮುಕ್ತಿಗಾಮಿ. ಈ ರೀತಿ ಸರಿಯಾದ ದೇವರನ್ನು ತಿಳ್ಕೊಂಡ್ಬಿಟ್ರೆ ಮುಕ್ತಿ ಹೋಗ್ತಾರೆ. ಮುಕ್ತಿಯಲ್ಲಿ ವಿಶೇಷವಾದ ಆನಂದವನ್ನ ಪಡಿತಾರೆ. ಪ್ರಾಪ್ಯ ಭಾತಿ ತಪತ್ಯರ್ಥ ಸ್ವಾಜ್ಞಾನಾಧಿಕ ಮೇವಚ. ಪರಮಾತ್ಮ ಆಗ ನಮ್ಮ ಅಜ್ಞಾನಗಳನ್ನು ತಪ್ಪಿಸ ಮಾಡ್ತಾರೆ. ಅಜ್ಞಾನ ತಪ್ಪಿಸ್ಬಿಟ್ರೆ ಓಡೋಗ್ಬಿಡುತ್ತೆ. ತಾಪ ಆದ್ಮೇಲೆ ಪದಾರ್ಥ ಅಲ್ಲಿ ಇರೋದಿಲ್ಲ. ಆದ್ರಿಂದ ಏನ್ ಮಾಡ್ತಾನೆ ಪರಮಾತ್ಮ, ಅವರಿಗೆ ತಾಪ ಕೊಡ್ತಾರೆ. ಸೂರ್ಯ ಹೀಗೆ ತಾಪ ಕೊಟ್ಟರೆ ಅವರಿಗೆ ತಾಪ ಕೊಡ್ತಾನೆ. ಇವರಿಗೆ ತನ್ನ ಭಕ್ತರಿಗೆ ಮಾತ್ರ ತಾಪ ಕೊಡೋದಿಲ್ಲ. ಏನ್ ಮಾಡ್ತಾನೆ, ಆನಂದವನ್ನೇ ಕೊಡ್ತಾನೆ, ತಾಪ ಪರಿಹಾರವನ್ನೇ ಮಾಡ್ತಾನೆ. ಇದು ತಾತ್ಪರ್ಯ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಪಾಠ. ಈ ಅಧ್ಯಾಯ ಮುಗಿಯುತ್ತೆ ನಾಳೆ. ಪ್ರತಿಯೊಂದು ಯಾವುದಕ್ಕೆ ಚಾಂದೋಗ್ಯ ಸರ್ವೇಂದ್ರಿಯ